ಯಾವುದು ಯೋಚನೆ ಮಾಡಿ. ನಿಜ ಕೌಶಿಕ, ಇವರ ಮಾತಿನಲ್ಲಿ ಸಂಪೂರ್ಣವಾದ ಅರ್ಥವಿದೆ. ಕಷ್ಟಪಟ್ಟರೆ ಮಾತ್ರ ಜೀವನದಲ್ಲಿ ಮುಂದಿನ ಸುಖವನ್ನು ಕಾಣಬಹುದು. ನಿನ್ನ ಜೀವನಕ್ಕಾಗಿ ಇವತ್ತು ಕಷ್ಟಪಡು, ನಿನ್ನ ಜೀವನವೇ ಉಜ್ವಲವಾಗಿ ಸಾಗುವುದು. ಹಾ ಕೌಶಿಕ, ನಿನಗೊಂದು ಕೆಲಸವನ್ನು ನೋಡಿದ್ದೀನಿ. ಆ ಕೆಲಸದಲ್ಲಿ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡು. ನಿನ್ನ ಬಾಳು ಉಜ್ವಲವಾಗುವುದರಲ್ಲಿ ಯಾವುದೇ ರೀತಿಯ ಸಂದೇಹವೂ ಇಲ್ಲ. ನೋಡು, ಆಮೇಲೆ ನಿನಗೆ ತಿಳಿಯುತ್ತೆ ಅದರ ವ್ಯಾಲ್ಯೂ ಏನು ಅಂತ. ಆದಿ, ನಿನಗೊಂದು ವಿಷಯವನ್ನು ಹೇಳೋದೇ ಮರೆತೇನಪ್ಪ. ಏನೇ ಹೇಳೋದು? ಅಂಥದ್ದೇನಿದೆ? ಅಂತದ ಸೀಸುದಿಯಪ್ಪ ನಿನ್ನ ಬಾಳಿನಲ್ಲೇ. ಅದೇ ಕರ್ಣೇಗೌಡನ ಮಗಳು ಅನುಶ್ರೀ ಅಂತ ಇದ್ದಾಳಲ್ಲ, ಅವಳು ಎಜುಕೇಶನ್ ಮುಗಿಸಿ ಊರಿಗೆ ಬಂದಿದ್ದಾಳನ್ನಪ್ಪ. ಹೀಗೆ ದಾರಿ ಹೋಕರು ಹೋಗುವಾಗ ನಾನು ಕೇಳಿಸಿಕೊಂಡೆ ಅಷ್ಟೇ. ಹಾಗಾದ್ರೆ ಅವಳನ್ನು ಆದಷ್ಟು ಬೇಗ ಭೇಟಿಯಾಗಿ ನಡೆದ ವಿಷಯನೆಲ್ಲ ಹೇಳ್ಬಿಡ್ಬೇಕು. ಇಲ್ಲಾದ್ರೆ ಅವಳು ನನ್ನ ಮೇಲೆ ಕೋಪನೆ ಮಾಡ್ಕೊಳ್ಬಿಡ್ತಾಳೆ. ಅನುಶ್ರೀ ತುಂಬ ಒಳ್ಳೆಯವಳು. ಒಮ್ಮೊಮ್ಮೆ ದುಡುಕಿ ಬಿಡ್ತಾಳೆ, ಆಮೇಲೆ ಯೋಚನೆ ಮಾಡ್ತಾಳೆ ಅಂತ ಅನುಶ್ರೀಯನ್ನು ಪಡೆದ ನನ್ನ ಮಾವ. ಎಸ್, ಕರೆಕ್ಟ್. ನೀನು ಹೇಳಿದ ಮಾತು ನಿಜವಾಗ್ಲೂ ಕರೆಕ್ಟ್. ಅವಳಂತ ಪಡೆದಂಥ ಗನುಷ ಇವನು ತುಂಬಾ ಲಕ್ಕಿವಂತ. ಅವನು ಅದೃಷ್ಟವನ್ನೇ ಮಾಡಿದ್ದಾನೆ. ಖಂಡಿತವಾಗಿ.
ಏನಪ್ಪ ಅಲ್ಲಿ ಏನು ಅನುಶ್ರೀಯ ಹೆಸರು ಕೊಂದ ಕೂಡಲೇ ಕನಸಿನ ಲೋಕಕ್ಕೆ ಹೋಗಿಬಿಟ್ಟಿಯಾ ಹೇಗೆ? ಹಾ ಏನು ಹೌದಾ? ಅಯ್ಯೋ ನಿನ್ನ ಬಾ, ಹಸುವೆ ಆಗ್ತಿದೆ, ಮೊದಲು ಊಟ ಮಾಡು. ಅನುಶ್ರೀ ಸದಾ ನನ್ನ ನೆನಪನ್ನೇ ಕಾಡುತ್ತಿದೆ. ಅವಳು ಭೇಟಿಯಾಗದೆ ನನ್ನ ಮನಸ್ಸು ಯಾಕೋ ಬಡಬಡಿಸ್ತೇನೆ. ಇಲ್ಲ, ಅವಳು ಆದಷ್ಟು ಬೇಗ ಮೀಟಾಗಿ ಘಟನೆಲ್ಲ ಹೇಳ್ಬಿಡ್ಬೇಕು. ಆವಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ಇಲ್ಲ ಅಂದರೆ ಅವಳು ನನ್ನ ಮೇಲೆ ಕೋಪನೇ ಮಾಡ್ಕೊಳ್ಬಿಡ್ತಾಳೆ. ಇಲ್ಲ ಮರ್ತೇ ಬಿಡ್ತಾಳೆ. ಅನುಶ್ರೀ, ಅನುದಿನವೂ ನಾನು ನಿನ್ನ ನೆನಪಲ್ಲೇ ಇದ್ದೇನೆ. ಎಲ್ಲಿರಿ ಅನುಶ್ರೀ? ಓ, ಅಲ್ಲಿ ಬರ್ತಾ ಇದ್ದಾಳೆ ಅನುಶ್ರೀ. ಊರಿಗೆ ಬಂದು 2-3 ದಿನ ಆಯ್ತಂತಲ್ಲ, ಏನು ನನ್ನ ಭೇಟಿಯಾಗಲು ಬರಲಿಲ್ಲಲ್ವಾ? ಏನು ಅನುಶ್ರೀ? ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಿ. ಅದರಲ್ಲಿ ನಾನೇಕೆ ನಿನ್ನನ್ನು ಭೇಟಿಯಾಗಬೇಕು? ಇನ್ನು ಮುಂದೆ ನನ್ನ ಲೈಫ್ನಲ್ಲಿ ನೀನು ನನ್ನ ಲವ್ವರ್ ಅಲ್ಲ, ನೀನೊಬ್ಬ ಕೊಲೆಗಾರ. ನೋ ಅನುಶ್ರೀ, ನೋ, ನಾನು ಕೊಲೆಗಾರನಲ್ಲ ಕಣೆ. ನಿನಗೆ ಯಾರೋ ತಪ್ಪು ಮಾಹಿತಿ ನೀಡಿದ್ದಾರೆ. ಬೇರೆ ಯಾರು ಮಾಡಿದ ತಪ್ಪಿಗೆ ನಾನು ಜೈಲಿಗೆ ಹೋಗೋ ಪ್ರಸಂಗ ಬಂತು ಅನುಶ್ರೀ. ನನ್ನ ಅರ್ಥ ಮಾಡ್ಕೋ. ಏನು? ನಾನು ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ನಿನ್ನ ಅಣ್ಣ ಅತ್ತಿಗೆರನ್ನ ಕೊಲೆ ಮಾಡಿರುವ ಮಾತಂಗ ಯಾರು ಅಂತ ನಿನಗೆ ಗೊತ್ತಾ? ಅದನ್ನ ಹೇಳ ಮೊದಲು. ಮತ್ಯಾರು ಅನುಶ್ರೀ, ಮತ್ಯಾರು? ನಿಮ್ಮ ತಂದೆ ಕರುಣೇಂದ್ರ ಗೌಡ ಅಮಾನುಷವಾಗಿ ಏನು ತಪ್ಪು ಮಾಡದ ದೇವರಂತ ನಮ್ಮ ಅಣ್ಣ ಅತ್ತಿಗೆಯನ್ನು ಸಾಯಿಸಿದ ನಿಮ್ಮ ತಂದೆಯವರು ಹೇಳಿ. ನೋ, ಅವರು ನನ್ನ ಜನ್ಮದಾತರು. ಇಡೀ ಊರಿಗೆ ದೇವರು ಇದ್ದ ಹಾಗೆ ನ್ಯಾಯ ನೀತಿ ಧರ್ಮದಿಂದ ಬೆಳೀತಾ ಇದ್ದಾರೆ. ಅವರು ಈ ಕೊಲೆ ಮಾಡ್ತಾರೆ? ಖಂಡಿತ ಇಲ್ಲ. ಅಕಸ್ಮಾತ್ ಅವರು ಕೊಲೆನೇ ಮಾಡಿದ್ರೆ ನಿನ್ನನ್ನೇಕೆ ಅರೆಸ್ಟ್ ಮಾಡ್ತಾ ಇದ್ರು? ಅದನ್ನ ಹೇಳು. ಅನುಶ್ರೀ, ಅದು ಮಾತ್ರ ಹೇಳ್ಬೇಡ. ನನ್ನ ಮರೆತು ಬಿಡ ಅಂತ ಮಾತು ಹೇಳ್ಬೇಡ ಅನುಶ್ರೀ, ಪ್ಲೀಸ್. ನಿನ್ನನ್ನು ಬಿಟ್ಟು ಬದುಕಿಲ್ಲ ಕಣೆ. ಈ ಪುಟ್ಟ ಹೃದಯ ತೋಟದಲ್ಲಿ ಪ್ರೀತಿಯ ಗಿಡ ನೆಟ್ಟವರು ನೀನು. ಪ್ಲೀಸ್ ಅನುಶ್ರೀ, ನನ್ನನ್ನು ನಂಬು, ಪ್ಲೀಸ್. ನಂಬು. ನಿನ್ನನ್ನು ನಂಬಿದ್ದಕ್ಕೆ ಒಳ್ಳೆಯ ಪ್ರತಿಫಲವೇ ಕೊಟ್ಟರು. ಎಷ್ಟೋ ಮನಸ್ಸಿನಲ್ಲಿ ಆಸೆ ಕನಸುಗಳನ್ನು ಇಟ್ಟುಕೊಂಡು ನಿನ್ನನ್ನು ಪ್ರೀತಿ ಮಾಡಿದೆ. ಕಾಡಿನಲ್ಲಿ ಶಬರಿ ರಾಮನ ಹಾಕಿ ಕಾಡಿದ್ದಕ್ಕೆ 6 ವರ್ಷ ನಿನಗೋಸ್ಕರ ನಾನು ತಪಸ್ಸಿನಂತೆ ಕಾದಿದ್ದಕ್ಕೆ ಒಳ್ಳೆ ಪ್ರತಿಫಲವೇ ಕೊಟ್ಟುಬಿಟ್ಟು. ನಿನ್ನನ್ನ ನಂಬಿ ನಾನು ಮನಸಾರೆ ಪ್ರೀತಿಸಿದ್ದಕ್ಕೆ ಎಷ್ಟು ದೊಡ್ಡ ಮೋಸ ಮಾಡಿಬಿಟ್ಟೆ. ನಿನ್ನನ್ನು ಮಾತ್ರ ಆ ದೇವರು ಒಳ್ಳೇದು ಮಾಡೋದಿಲ್ಲ ಕಣೋ, ಒಳ್ಳೇದು ಮಾಡೋದಿಲ್ಲ. ನನ್ನ ಮುಖವನ್ನು ಯಾವತ್ತೂ ನೀನು ನೋಡ್ಬೇಡ, ಅದೇ ನೋಡ್ಬೇಡ. ಅನುಶ್ರೀ, ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ನಿನಗೋಸ್ಕರ ಅಲ್ಲಿ ತನಕ ಬದುಕಿದ್ದೀನಿ. ಪ್ಲೀಸ್ ನನಗೆ ಬಾ ಅನುಶ್ರೀ, ಬಾ. ಈಗಿನ ಕಾಲದ ಹುಡುಗಿಯರೇ ಇಷ್ಟು. ಮನಸ್ಸೆ ಬಂದಾಗ ಇಷ್ಟಪಟ್ಟು ಮನಸಾರಿ ಪ್ರೀತಿಸಿ ಆಮೇಲೆ ಅವರು ತಾನಾಗಿ ಹೋಗಿಬಿಡ್ತಾರೆ ದೂರಾಗಿ.
ನಿನ್ನಂತೆ ನಾನು ಕೂಡ ಒಬ್ಬಳನ್ನು ಮನಸಾರೆ ಪ್ರೀತಿಸಿದ್ದೆ. ಅವಳು ಕೂಡ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದಳು. ಆದರೆ ನಿನ್ನ ಅನುಶ್ರೀಯಂತೆಯೇ ನಾನೊಬ್ಬ ಬಡವನೆಂದು ತಿಳಿದ ಮೇಲೆ ಅವಳು ಕೂಡ ಬಿಟ್ಟು ಹೋಗಿಬಿಟ್ಟಲಪ್ಪ. ಈ ಕಾಲದ ಪ್ರಪಂಚದ ಪ್ರೀತಿಯೇ ಇಷ್ಟು. ವಿಚಿತ್ರ ಆದರೂ ನನ್ನ ಅವಳ ಪ್ರೀತಿ ಸ್ವಚಿತ್ರವಾಗಿತ್ತು. ನನ್ನ ಪರಿಸ್ಥಿತಿ ಎಷ್ಟೇ ಹೇಳಿದರು ಕಿಂಚಿತ್ತು ಅರ್ಥ ಮಾಡಿಕೊಳ್ಳದೆ ಒಂದೇ ಸಲ ನನ್ನನ್ನು ಮರೆತು ಬಿಡಂತ ಹೇಳಿ ಈ ತರ ಖಡಕ್ಕಾಗಿ ಹೇಳಿ ಹೋಗಿದ್ದಾಳೆಂದ ಮೊನ್ನೆ ಯಾರೋ ಅವಳಿಗೆ ಮೈಂಡ್ ವಾಶ್ ಮಾಡಿದ್ದಾರೆ ಎಂದರ್ಥ. ಏನು ಚಿಂತಿಸಬೇಡ, ಅವಳಿಗೆ ಹಿಂದಿನ ನಡೆದಂಥ ಸಾರಾಂಶವನ್ನು ನಾನು ವಿವರಿಸಿ ಅವಳಿಗೆ ಬುದ್ಧಿವಾದ ಹೇಳುತ್ತೇನೆ. ನನ್ನ ಮಾತಿಗೆ ಅಲ್ಲಿಗೆ ಹೋದವಳು ನಿನ್ನ ಬುದ್ಧಿ ಮಾತಿಗೆ ಬಂದು ನನ್ನನ್ನು ಮುದ್ದಾಡಿ ಅಪ್ಪಿಕೊಳ್ತಾಳಂತ ನನಗೇನು ಚಿಂತಿಸಬೇಡ. ನಿನ್ನ ಕಮರಿಯೋದ ಪ್ರೀತಿಯನ್ನು ನೀರು ಹಾಕಿ ಪೋಷಿಸಿ ಬೆಳೆಯುವಂತ ಕರ್ತವ್ಯ ನನ್ನದು. ಇದು ನನ್ನ ಅಚಲ ಛಲ ಕೂಡ. ನೀನೇನು ಚಿಂತಿಸಬೇಡ, ಬಾ. ಕರ್ಣೇಂದ್ರ ಗೌಡರು ನಾ ಹೇಳಿದಂತೆ ಕುಣಿಯುವ ಸುಕಾಲದ ಸೂತ್ರದ ಗೊಂಬೆ. ನನ್ನ ನಕಲಿ ನಂಬಿಕೆಯ ನುಡಿಗೆ ಒಲಿದು ನನ್ನ ಒಲವನ್ನೇ ಮೆಚ್ಚಿಸಿದ ಅನುಶ್ರೀ ನನ್ನೊಲವಿನ ಸಮಯ ಗೊಂಬೆ. ಪ್ರೀತಿಯ ಅಮಲೆರಿಸಿ ಅವಳ ಗರ್ಭದಲ್ಲಿ ಅಂಕುರಿಸುವೆ ಅಂದವಾದ ಪುಟ್ಟ ಗೊಂಬೆ. ಆಮೇಲೆ ಕರ್ಣೇಂದ್ರ ಗೌಡರ ಸಕಲ ಆಸ್ತಿಯ ಮಹೋದಯ ಮಲ್ಲಾರಿ ಮಚ್ಚೇಂದ್ರ ಗೌಡ ಸತ್ತು. ಈ ಮಚ್ಚೇಂದ್ರನ ಗತ್ತು ಯಾರಿಗೆ ಗೊತ್ತು? ಸಡನ್ ಗೊತ್ತಾದರೆ ಚಿತ್ತವಂತನ ಚಿತ್ತರಕ್ತದಲ್ಲಿ ಹಾರಿ ಹೋಗುವುದು ಅವರ ಉಸಿರಿನ ಏನು ಮಚ್ಚೇಂದ್ರ ಮಹಾರಾಜರು ಮನದಾಳದಲ್ಲಿ ನಕ್ಕು ಏನೋ ಹೆಕ್ಕುವಂತೆ ಕಾಣುತ್ತಾ ಇದೆ. 100% ಕರೆಕ್ಟ್. ಈ ಮಚ್ಚೇಂದ್ರನ ಮನದ ಮಹಲಿನಲ್ಲಿ ಮಹಾರಾಣಿಯಾಗಿ ಬರುವ ಅನುಶ್ರೀಯ ಆಲೋಚನೆಯಲ್ಲಿದ್ದೇನೆ. ನೀನು ಒಪ್ಪಿದ್ರೆ ನಿನ್ನ ಮ್ಯಾರೇಜ್ ಆಗಿ ಬಂಗಾರದ ಬಾಳು ನಡೆಸಬೇಕಂತ ಇದ್ದೇನೆ. ನನ್ನ ರೂಪ ಅದಕ್ಕೆ ನನ್ನ ಅಪ್ಪಣೆಯೂ ಇದೆ. ಆದ್ರೆ ನನ್ನ ಹಡದಪ್ಪನ ಪರ್ಮಿಷನ್ ಬೇಕಲ್ಲ. ಪರ್ಮಿಷನ್ ತರೋದು ಕೆಲಸ, ಮದುವೆ ಆಗೋದಷ್ಟೇ. ಹಾಗಾದ್ರೆ ಮದುವೆ ಆದ ಮೇಲೆ ಏನು ಕೆಲಸ? ತುಂಬಾ ಜಾಬ್ ಮಾಡ್ತೀಯಾ ರಿಯಲಿ. ನಿನ್ನಂತ ಚೆಲುವೆ ನನಗೆ ತುಂಬಾ ಇಷ್ಟ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಆರಿಸಿದ ಸಾವಿರಾರು ಹೂಗಳಲ್ಲಿ ನೀನೇ ನನ್ನ ಬಿಳಿ ಗುಲಾಬಿ ಹೂ ಕಣೆ.
ಅದಕ್ಕೋಸ್ಕರ ಏನೇ ಇರಲಿ, ಮದುವೆ ಆದಮೇಲೆ ನಾವಿಬ್ರು ಹೇಗಿದ್ರು ಎಂಜಾಯ್ ಮಾಡೋದು ಇದ್ದೇ ಇದೆಯಲ್ಲ. ನೀನು ಹೇಳೋದಂತೂ ಓಕೆ, ಬಟ್ ಇವತ್ತು ಒಂದಿನ ಸ್ವಲ್ಪ ಹೊತ್ತು ಇರೋದಲ್ಲ. ಅಂದ್ರೆ ನಿಮ್ಮ ಸುಖಕ್ಕೋಸ್ಕರ ನೀವು ಹೇಳಿದ ತಕ್ಷಣ ನಾನು ಬರಬೇಕೆ? ಯಾಕೋ ನಿನ್ನ ನೊರೆ ಹಾಲಿನ ಬಣ್ಣ ನನ್ನನ್ನು ಹುಚ್ಚನನ್ನಾಗಿ ಮಾಡಿಬಿಟ್ಟಿದೆ. ಸ್ವಲ್ಪ ಹೊತ್ತು ಈ ಬಣ್ಣದ ಬೃಂದಾವನದಲ್ಲಿ ಒಂದು ಮುತ್ತಿನ ಸುರಿಮಳೆ ಸುರಿಸ್ಕೊಂಡು ಮೈಮರೆಯೋಣ. ಚೊಪ್ಪೇಟು, ನೀನು ಒಬ್ಬ ಒಳ್ಳೆ ಸದ್ಗುಣ ಸಂಪನ್ನ ಅಂತ ತಿಳಿದುಕೊಂಡಿದ್ದೆ. ಆದ್ರೆ ನಿನ್ನ ಮನಸ್ಸಿನಲ್ಲಿ ಈ ರೀತಿ ಕೆಟ್ಟ ಭಾವನೆಯನ್ನು ತುಂಬಿಕೊಂಡು ನನ್ನ ಜೊತೆ ಆಟ ಆಡ್ತಾ ಇದೆಯಾ ಅಂತ ತಿಳಿದುಕೊಂಡಿದ್ದಿಲ್ಲ. ನಿನ್ನ ಜೊತೆ ಮಾತನಾಡಿ ಪ್ರಯೋಜನವಿಲ್ಲ. ನೀನನ್ನ ಕೈ ಹಿಡಿಯೋಳು ಕಣೆ. ನೀನು ನನ್ನ ಕೈ ಹಿಡಿದ ಮಾತ್ರಕ್ಕೆ ನೀನು ಹೇಳಿದ ಹಾಗೆ ನಾನು ಕೇಳಬೇಕು. ಇನ್ನು ಮದುವೆನೇ ಆಗಿಲ್ಲ, ಮದುವೆಗಿಂತ ಮುಂಚೆ ನನ್ನ ದೇಹವನ್ನು ನಿನಗೆ ಅರ್ಪಿಸಬೇಕೆ? 6 ವರ್ಷದಲ್ಲಿ ನನ್ನ ಪ್ರಿಯಕರ ಆದಿ 3 ನಿಮಿಷ ಸಹಿತ ನನ್ನ ಮುಟ್ಟಲು ಯೋಚನೆ ಮಾಡ್ದ. ಆದ್ರೆ ನೀನು ಈ ರೀತಿ ಮೋಸ ಮಾಡಿ ನನ್ನ ದೇಹ ಸುಖಕ್ಕೋಸ್ಕರ ಆಸೆ ಪಡ್ತಾ ಇದೆಯಾ? ನಾಚಿಕೆ ಆಗ್ತಾ ಇದೆ ನೀನು ನನ್ನ ಪ್ರಿಯಕರ ಅಂತ ಹೇಳ್ಕೊಳ್ಳೋದು. ಇಲ್ಲ, ಖಂಡಿತ ಇಲ್ಲ. ನಾನು ಮಾತ್ರ ನಿನ್ನ ಮದುವೆ ಆಗ್ಲಾರೆ. ಈ ಮಚ್ಚೇಂದ್ರ ಮಹಿಳೆಯರ ಇಚ್ಛೆಯಂತೆ ಬೆಳೆದವನು. ಸುಂದರಿಯರ ಸುಶೀಲೆಯರು ಕಂಡರೆ ಸುಖ ಭೋಗಿಸುವುದೇ ಈ ಸುರ ಸುಂದರಾಂಗನ ಅಭ್ಯಾಸ. ನಿನ್ನ ಸುರ ಸುಂದರಿಯ ರೂಪವನ್ನು ಬಾಳೆಯಲ್ಲಿ ಊಟ ಮಾಡದೆ ತುಂಬಾ ದಿನಗಳಾದವು. ಹುಚ್ಚು ನಾಯಿಯಂತೆ ಕಚ್ಚಲು ಮುಂದಾಗಿದೆಯಲ್ಲೋ ಮದಾಂಧ, ನಿನಗೆ ನಾಚಿಕೆ ಆಗುವುದಿಲ್ವೋ? ಯಾರು ನೀನು? ಯಾರು ನೀನು? ಅನುಶ್ರೀ, ಅವಳು ಆದಿ ಕೈ ಹಿಡಿದು ಮನೆ ಬೆಳಗುವವಳು. ನೀನು ಸಾಕು ಮಾವ ಸೇರಿ ಅದಕ್ಕೇನೆ ನನ್ಗೆ ಗೊತ್ತಿಲ್ಲ. ನಾನು ನಾಯಿಯೇ. ಈ ಮತಿಗೇಡಿ ನಾಚಿಗೇಡಿ ನಾಯಿಗೆ ಹೆಣ್ಣು ಒಂದು ಯಾರು ಗೊತ್ತಿರಲ್ಲ. ಇವನು ಮಚ್ಚೇಂದ್ರ. ನೋಡಿದ್ದೆ ಮಾಡೋದು, ಮಾಡಿದ್ದೆ ಅನುಭವಿಸೋದು. ಬರ್ತೇನೆ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಎರಡೂ ಕಾಪಾಡಿದೆ. ಆ ಹುಟ್ಟಿನ ಬಾಯಿಗೆ ನೀನು ಸಿಕ್ಕೊಂಡು ಹೇಗೆ ತಿಳ್ಕೊಂಡೆ ಏನು? ಪ್ರೀತಿಸಿದ ಪ್ರಿಯಕರ ನನಗೆ ಮೋಸ ಮಾಡಿದ. ಅವನೊಬ್ಬ ಕೊಲೆಗಾರ ಅನ್ನುವುದು ನನಗೆ ತಿಳಿದ ಮೇಲೆ ಇನ್ನು ನನ್ನ ತಂದೆಯವರು ಹೇಳಿದ ಹಾಗೆ ಮಚ್ಚೇಂದ್ರನ ಕೈ ಹಿಡಿಯಲು ನಾನು ಆಸೆ ಪಟ್ಟೆ. ಆದ್ರೆ ಅವನು ಆಸೆ ಪಟ್ಟಿದ್ದು ನನಗಲ್ಲ, ನನ್ನ ದೇಹಕ್ಕೋಸ್ಕರ ಅನ್ನೋದು ಈಗ ಅರ್ಥ ಆಯ್ತು. ಆದಿ ಕೊಲೆಗಾರ ಅಂತ ನಿನ್ಗೆ ಯಾರು ಹೇಳಿದ್ರು? ನನ್ನ ಗೆಳತಿಯರು ಹಾಗೂ ನನ್ನ ಡ್ಯಾಡಿ. ಅವರಿಗೆ ಹುಟ್ಟು ಹಿಡಿದಿದೆ. ಆದಿ ಕೊಲೆಗಾರ ಅಲ್ಲ, ಅವನು ನಿರಪರಾಧಿ. ಅಂದ್ರೆ ನೀವು ಹೇಳುವ ಬಾಮ ನಿನಗೆ
ಮೋಸ ಹೋದ ಮೋಸಗಾರ. ಅಣ್ಣ ತಂಗಿ ಅಣ್ಣ ಅತ್ತಿಗೆಯನ್ನು ಕಳೆದುಕೊಂಡ ನಿರಾಧಾರ. ಪ್ರೀತಿಸಿದ ಪ್ರೇಯಸಿಗಿಲ್ಲ ನನ್ನ ಮೇಲೆ ಹೊಂಚು ಕನಿಕರ. ಈ ಜಗದಲ್ಲಿ ಯಾರನ್ನೂ ಮಾತ್ರ ಪ್ರೀತಿಸಬಾರ್ದು, ಅದರಲ್ಲೂ ಹುಡುಗಿಯರು ಮಾತ್ರ ಬಾರ್ದು. ಯಾವನಾನು ಅವನಿಗೆ ಚಪ್ಪಲ್ದಾಗ ಹೊಡಿಬೇಕು. ಅನುಶ್ರೀ, ನೀನು ನನ್ನ ಮನದಲ್ಲಿ ಹುಟ್ಟಿದ ಪ್ರೀತಿಯ ಪಕ್ಷಿ ಅಂತ ನಾನು ತಿಳಿದಿದ್ದೆ. ಆದರೆ ನೀನು ಯಾರ್ದೋ ಮಾತು ಕೇಳಿ ನನ್ನನ್ನು ದೂರ ಮಾಡಿದೆ ಅಂತ ನಾನು ಅನ್ಕೊಂಡೆ. ಅಲ್ಲ ಅನುಶ್ರೀ, ನೀನು ಹೆಣ್ಣಲ್ಲ ಕಣೆ, ಹೆಮ್ಮಾರಿ ಹೆಮ್ಮಾರಿ ಹೆಮ್ಮಾರಿ. ಏನಿದು? ಕೇವಲ ಒಂದು ಹೆಣ್ಣಿಗಾಗಿ ಕುಡಿದು ನಿಮ್ಮ ಜೀವನನೇ ಹಾಳು ಮಾಡ್ಕೊಳ್ತಾ ಇದ್ದೀರಲ್ಲ. ಮತ್ತೇನು ಮಾಡಲಿ ನೇತ್ರ? ಅವಳ ಆಡಿದ ನುಡಿಗಳು, ಅವಳ ಜೊತೆ ಕಳೆದ ಮಧುರ ಕ್ಷಣಗಳು ನನ್ನ ಮನಸ್ಸನ್ನೇ ಹುಚ್ಚು ಹಿಡಿದಂತೆ ಮಾಡ್ತಾ ಇದೆ. ಅವಳ ನೆನಪನ್ನು ಮರೆಯಬೇಕಾದ್ರೆ ಈ ಸುರಾದೇವಿಯೇ ಆರೋಗ್ಯಂತಳಮ್ಮ. ಬಾಡಿಗೆ ಬಿಟ್ಬಿಡು. ಅಲ್ಲ ಚಿಕ್ಕಪ್ಪ, ನೀನು ಈ ರೀತಿ ಕುಡಿತಾ ಹೋದ್ರೆ ನನಗೆ ಬೇಸರ ಆಗಲ್ಲ ಅಂತ ತಿಳಿದುಕೊಂಡಿದ್ಯಾ? ನೀನು ಈ ರೀತಿ ದುಶ್ಚಟಗಳಿಗೆ ದುರ್ಬಲನಾಗಿ ಈ ರೀತಿ ಕುಡಿಯೋದನ್ನು ಜಾಸ್ತಿ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಚಿಕ್ಕಪ್ಪ, ಅಂದ್ಕೊಂಡೇ ಇರಲಿಲ್ಲ. ಅಲ್ಲ, ತಂದೆ ತಾಯಿಯನ್ನು ಕಳೆದುಕೊಂಡ ಮೇಲೆ ನನ್ನ ತವರಿನ ವಂಶದ ಕುಡಿ ಅಂದರೆ ನೀನು ಒಬ್ಬನೇ ಚಿಕ್ಕಪ್ಪ. ಒಂದು ಹೆಣ್ಣಿಗಾಗಿ ಕುಡಿದು ನಿನ್ನ ಜೀವನ ಹಾಳು ಮಾಡ್ಕೊಳ್ಬೇಡ ನೋಡು. ಕುಡಿತದಿಂದ ಜೀವನ ಸರ್ವನಾಶ ಆಗಿ ಹೋಗುತ್ತೆ ಅಂತೆ. ದಯವಿಟ್ಟು ದಯವಿಟ್ಟು ಕುಡಿಯೋದನ್ನ ನಿಲ್ಲಿಸ್ಬಿಡು ಚಿಕ್ಕಪ್ಪ. ನನಗೆ ಊಟ ಬೇಡ, ನನಗೆ ಊಟ ಬೇಡ ಪ್ಲೀಸ್. ಚಿಕ್ಕಪ್ಪ, ನಿಮ್ಮ ಮಕ ನೋಡಿದ್ರೆ ಬಾಡಿ ಹೋಗಿದೆ. 3-4 ದಿನಗಳಿಂದ ಊಟ ಮಾಡಿಲ್ಲ ಅನ್ಸುತ್ತೆ. ನಾನೇ ಹೋಗಿ ಊಟ ತೆಗೆದುಕೊಂಡು ಬರ್ತೀನಿ. ದೀನದ ಬಾಳು ಆಗಿದೆ ಗೋಳು, ದೀನದ ಮೊರೆಯ ನೀ ಕೇಳು, ದೀನದ ಮೊರೆಯ ನೀ ಕೇಳು. ಶಿವಶಂಕರ ಅಭಯಂಕರ, ಅಭಯಂಕರ, ಕಾಪಾಡು ದೇವ ಕರುಣಾಕರ, ಕಾಪಾಡು ದೇವ ಕರುಣಾಕರ. ಈ ಚಿಕ್ಕಪ್ಪನ ಒಳ್ಳೆಯದಾಗಿ ಎಷ್ಟು ಪರಿತಪಿಸಿದರು. ಇದು ಯಾವ ಜನ್ಮದ ಪುಣ್ಯದ ಫಲವೋ ಗೊತ್ತಿಲ್ಲ. ಸರಿ ಅಮ್ಮ, ಇವತ್ತಿಂದ ನಾನು ಮಾತ್ರ ಕುಡಿಯಲಾರೆ. ಇವತ್ತಿಂದ ನಾನು ಕುಡಿಯಲಾರಮ್ಮ, ನಿಮ್ಮ ಮಾತು ಕೇಳಿ ನನಗಂತೂ ತುಂಬ ಸಂತೋಷವಾಯ್ತು ಚಿಕ್ಕಪ್ಪ, ತುಂಬ ಸಂತೋಷವಾಯ್ತು. ಸ್ನಾನ ಮಾಡಿದ್ರಂತೆ. ನಾನೇ ಕ್ಷಮಿಸಬೇಕು. ನಾನು ಹುಚ್ಚ, ಪಾಗಲ್ ಪಾಗಲ್ ಪಾಗಲ್, ನಾನು ಪಾಗಲ್. ನೀನೊಬ್ಬ ಹುಚ್ಚನಲ್ಲ, ಕೊಲೆಗಾರನಲ್ಲ, ನೀನು ಪಾಗಲಲ್ಲ. ನಾನೇ ನಿನ್ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ. ನನ್ನ ತಂದೆಯರ ಗೆಳತಿಯರ ಮಾತನ್ನು ಕೇಳಿ ಮೋಸ ಹೋಗ್ಬಿಟ್ಟೆ. ದಯವಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಆದಿಮಾವ, ನಿಮ್ಮ ಪ್ರೇಮದ ಗೋಪುರ ಮುರಿಯಲು ಆ ಮುತ್ಸದಿ ಮಚ್ಚೇಂದ್ರ ಹಾಗೂ ಅನುಶ್ರೀಯರ ಡ್ಯಾಡಿಯವರೇ ಕಾರಣ. ದಾರಿಯಲ್ಲಿ ಬರುವಾಗ
ಅನುಶ್ರೀ, ನಮ್ಮ ಚಿಕ್ಕಪ್ಪ ತುಂಬ ಮೃದು ಸ್ವಭಾವದವರು. ಇಷ್ಟು ದಿನ ಕುಡಿತದ ದಾಸನಾಗಿದ್ದ, ಈಗ ಮಾತ್ರ ಆನೆ ಪ್ರಮಾಣ ಮಾಡಿ ನಮ್ಮ ಚಿಕ್ಕಪ್ಪ ಕುಡಿಯೋದನ್ನು ನಿಲ್ಲಿಸಿದ್ದಾರೆ. ಮುಂದೆ ನೀನು ಯಾವತ್ತೂ ನಮ್ಮ ಚಿಕ್ಕಪ್ಪನಿಗೆ ಮೋಸ ಮಾಡಬೇಡಮ್ಮ. ನನ್ನ ಉಸಿರು ಇರೋವರೆಗೂ ನಾನು ಖಂಡಿತ ಅವರಿಗೆ ಮೋಸ ಮಾಡೋದೇ ಇಲ್ಲ. ನನ್ನಿಂದ ಅವರನ್ನ ಸಹಿತ ಮಾಡ್ಬೋದು. ಪ್ರೀತಿ ಎಂಬುದು ಕೇವಲ ಆಕರ್ಷಣೆಯಾಗಿರಬಾರದು, ಅದನ್ನು ಅರ್ಥೈಸಿಕೊಳ್ಳುವಂಥ ಸ್ಫಟಿಕದಂಥ ಮನಸ್ಸಿನ ಆವಾಗಲೇ ನಿಜವಾದ ಪ್ರೀತಿಗೆ ಒಂದು ಅರ್ಥ. ಕೊನೆಗೂ ನನ್ನ ಪ್ರೀತಿಗೆ ಆ ದೇವರು ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟು ಕೊಟ್ಟಿದ್ದು ದೇವರಲ್ಲ, ಮಾವ ಬಂದು ಕರೆಕ್ಟಾಗಿ ನಿಮ್ಮ ಬಗ್ಗೆ ಹೇಳಿದಿದ್ರೆ ನನಗೆ ಅರ್ಥನೇ ಆಗ್ತಿರ್ಲಿಲ್ಲ. ಇಷ್ಟೊತ್ತಿಗೆ ನೀವೊಂದು ತೀರ ನಾನೊಂದು ತೀರದಲ್ಲಿ ಇರ್ತೀನಿ. ಆಡೋಣ. ಆದ್ರೆ ನೀವು ಹೇಳಿದ ಹಾಗೆ ನಾನು ಮಾತ್ರ ನನ್ನ ತಂದೆಯವರ ಮನೆಗೆ ವಾಪಸ್ ಹೋಗೋದಿಲ್ಲ. ಆ ಮನೆಯ ಮೆಟ್ಟಿಲನ್ನು ಸಹಿತ ನಾನು ತುಳಿಯೋದಿಲ್ಲ. ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗೋದಿಲ್ಲ. ಅದು ನಿನ್ನನ್ನು ಬಿಟ್ಟು. ಇನ್ಯಾಕೆ ಚಿಂತೆ ಮಾಡ್ತೀರಾ? ಎಲ್ರಿಗೂ ಬಿಸಿಯಾಗಿ ಅಡುಗೆ ಮಾಡ್ಕೊಡ್ತೀನಿ, ಊಟ ಮಾಡೋಣ. ಆಯ್ತು. ಮಹೋದಯ ಮಚ್ಚೇಂದ್ರ ಮಹಾರಾಜನಿಗೆ ಮಹಾದಿನ ಯೋಗ ಭಾಗ್ಯವಂತ. ನನ್ನನ್ನೇ ತುಚ್ಛೀಕರಿಸಿ ಆದಿಯನ್ನು ವರಿಸಿರುವ ಅಚ್ಚರಸಿ ಗೌಡರ ಮಗಳು ಅನುಶ್ರೀ ಹಾಗೂ ರೊಚ್ಚಿಗೆದ್ದಿರುವ ಆ ಕೌಶಿಕ್, ನೇತ್ರ, ಕಪಾಲಿ ಆದೆ ಈ ಐವರ ಸಮಾಜ ಗೌಡರ ಡೀಲಿನಂತೆ ಗೌಡಿಗಳನ್ನು ರೆಡಿ ಮಾಡಿ ಸಿಡಿಯುವವರ ಕಿಡಿಗೆ ಕಿಡಿ ಇಟ್ಟಾಗಲೇ ಈ ಮಚ್ಚೇಂದ್ರನ ಆತ್ಮಕ್ಕೆ ಸಮಾಧಾನ. ಜಯರಾಜನ ಜೊತೆ ಪರ್ಸ್ನಲ್ ಆಗಿ ಮಾತಾಡುವುದೆಂದು ಹೇಳಿ ಕಳಿಸಿದಿರಿ. ನಮ್ಮಿಂದ ಏನಾಗಬೇಕು? ಮರ್ಡರ್ ಮಾಡಬೇಕೆ ಇಲ್ಲ ಕಿಡ್ನಾಪ್ ಮಾಡಬೇಕೆ? ಕಿಡ್ನಾಪ್ ಮಾಡಿದರೆ ಡೌಟ್ ಬರುತ್ತೆ, ಮರ್ಡರ್ ಮಾಡಿದ್ರೆ ಕಥೆನೇ ಅಂತ್ಯವಾಗುತ್ತೆ. ನಾವು ಚಾಣಕ್ಷರು, ನಮಗೆ ಕರುಣೆ ಎಂಬುದೇ ಇಲ್ಲ. ಈಗಾಗಲೇ ಲೆಕ್ಕವಿಲ್ಲದಷ್ಟು ಕೊಲೆ ಮಾಡಿದ್ದೇವೆ, ಇಲ್ಲದೆ ಜೈಲಿನಿಂದ ಹೊರ ಬಂದಿದ್ದೇವೆ. ಹೇಳಿ, ಯಾರನ್ನು ಮರ್ಡರ್ ಮಾಡಬೇಕು? ಮರ್ಡರ್ ಆಮೇಲೆ ಹೇಳ್ತೀನಿ, ಮೊದಲು 10,000 ಕ್ಯಾಶ್ ತಗೊಳ್ಳಿ. ಇದು ಆಗಲ್ಲ. ಕೇವಲ 50,000 ರುಪೀಸಿಗೆ ಮರ್ಡರ್ ಮಾಡೋದು ಆಗಲ್ಲ. ಹಾಗಿದ್ರೆ ನಿಮ್ಮ ಡೀಲ್ ಎಷ್ಟು? 10 ಲ್ಯಾಕ್. ಈ 10 ಲ್ಯಾಕ್ ಕ್ಯಾಶಿನಲ್ಲಿ ವಿಟ್ನೆಸ್ಸು ನಮ್ಮದೇ, ಅಡ್ವೊಕೇಟರ್ ಫೀನು ನಮ್ಮದೇ, ಯಾವುದೇ ಕೇಸು ಮಾಡದಂತಿರುವುದು ನಮ್ಮದೇ. ನಮ್ಮದು ಸೇಫ್. ಸರಿ, ಇದರಲ್ಲಿ 10 ಲ್ಯಾಕ್ಸ್ ಇದೆ. ಬಟ್ ಹೇಳಿದ ಮಾತು ತಪ್ಪಬಾರದು. ಮಾತಿಗೆ ತಪ್ಪುವ ಜಾಯಮಾನವೇ ಇಲ್ಲ ನಮ್ಮದು. ಯಾರನ್ನು ಮರ್ಡರ್ ಮಾಡಬೇಕು ಅಂತ ಇದೇ ಕರ್ಣೇಗೌಡರ
ಸೊಸೆ ನೇತ್ರ, ಅವಳ ಗಂಡ ಕೌಶಿಕ್ ಹಾಗೂ ಗೌಡರ ಮಗಳು ಅನುಶ್ರೀ ಆದಿ ಕಪಾಲಿ ಎಲ್ಲಿದ್ದಾರೆ? ಇದೇ ಊರಿನ ಕಪಾಲಿಯ ಕುಟೀರದಲ್ಲಿದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿ ಇದ್ದಾರೆ. ಅವರನ್ನು ಸಾಯಿಸಬೇಕು. ಸಾವಿನ ವಾರ್ತೆ ಗೌಡರ ಕಿವಿಗೂ ತಲುಪಬೇಕು. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಹೆಚ್ಚು ಗೌಡರದು, ಮಚ್ಚು ನಮ್ಮದು, ಹೆಚ್ಚಾಗಿರುವುದು ನಿಮ್ಮದು. ಇಲ್ಲಂತೆ ಕೊಲೆ ನಡೆಯುವುದಂತೂ ಖಚಿತ. ಗೌಡರ ಸಾವಿಗೆ ಕರ್ಣಕುಂಡಲಕ್ಕೆ ದಾಹ ಹಾಕುವೆ ಚಿಡಿ. ಅವರು ಮಾಡುವರು ನಮ್ಮ ಡೀಲ್ನಂತೆ ಗೌಡರ ಸಮಾಧಿ. ಕಡೆಗೂ ನನ್ನ ಮದುವೆ ಆಯ್ತು. ಕರೆನ ಸೀಸನ್ದಾಗ ಮದುವೆ ಆಗೇ ಬಿಡುತ್ತೆ ನಂದು. ಆದ್ರೆ ಏನು ಮಾಡ್ತೀರಿ ಹೇಳ್ತಿರಲ್ಲ, ಎಂಥ ದೇವ್ರು ಎಷ್ಟು ಒಳ್ಳೆಯವ್ರು ಅಂತೀನಿ ನಾನು. ನನ್ನ ಹಣೆ ಬರೋಕ್ಕೂ ಗಂಡರಿ ಇಟ್ಟಾನಲ್ಲ ಅಂತ. ಅವನು ನಗ್ತಾನೆ. ನನ್ನ ಗಂಡನ ಸಿಗಂಗಿಲ್ಲ ಹೆಂಗೆ? ಗಂಡ ಬೀರ್ ಇದ್ದಂಗಿದೆ, ನಿನಗೆಲ್ಲ ಸಿಗ್ಬೇಕಂತೇನು ನೋಡ್ರಿ. ನಂದು ತಾಳಿ ಹೆಂಗಿದೆ ಅಂತ ಮದುವೆ ಆದರೆ ಇವು ಯಾರಲ್ರಿ ತಾಳಿ ಕಟ್ಟ, ಬೇರೆ ಯಾರಲ್ಲ, ಶಂಕರ್ನಾ. ಅವನಿಗೆ 100 ನಮನಗಳು. ಈ ಕಡೆ ಬರ್ತಾನೆ, ಬರಲ್ತಾಳೆ. ಊರಾಗಿದ್ದೀಯೋ ಇಲ್ವೋ? ವಾರದಾಗ 2-3 ಸಲ ಸಿಗ್ತಾ ಇದ್ದವಳು ಈಗ ಸಿಗುವುದನ್ನು ನಿಲ್ಲಿಸ್ಬಿಟ್ಟಿದ್ದೀಯಾ? ಎಲ್ಲಿಗೆ ಹೊಂಟಿದ್ದಿ? ಅಯ್ಯೋ, ನಿಮ್ಗೆ ಗೊತ್ತಿಲ್ಲನ್ರಿ, ಈ ನಾವು ಸ್ತ್ರೀ ಶಕ್ತಿ ಸಂಘ ಐತಲ್ರಿ ನಮ್ದು, ಅದ್ರ ವತಿಯಿಂದ ನಮ್ಗೆಲ್ಲ ಕಡೆ ಟೂರ್ ಇಟ್ಟಿದ್ರು. ಧರ್ಮಸ್ಥಳ, ಹೊರನಾಡು, ನಮ್ಮ ಕಡೆ ಸುಬ್ರಹ್ಮಣ್ಯ, ಕೊಲ್ಲೂರು, ಮೂಕಾಂಬಿಕೆ ಎಲ್ಲ ಕಡೆ ಟೂರ್ ಇಟ್ಟಿದ್ದು. ಎಲ್ಲ ಕಡೆ ಹೋಗಿ ಬಂದೆ ನಾನು. ಯಾಕಂದ್ರೆ ಭಾಳ ಬೇಸರ ಆತ ನಿಮಗೆ. ಬಾಳ ಬಜರತ್ತೆ ಇರ್ತವೇನು? ನಾನು ಹೆದರ್ಕೊಂಡು ಬಿಟ್ಟಿದ್ದೆ. ಏನಂತ? ಹಾಕಿ ಯಾರ್ದು ಜೊತೆ ಸೋಕಿ ಮಾಡಕ್ಕೆ ಓಡೋಗೋಳ ಅಂತ. ರೀ ಓಡೋಗ ಅಂತ ಹೆಣ್ಣಲ್ರಿ, ನನಗೂ ಒಂಚೂರು ಐತಿ. ಅದು ಮಾನ ಮರ್ಯಾದಿ. ಆದ್ರೂ ಕೆಲವೊಂದು ನಾರಿಯರು ಗೊತ್ತೇನು? ನಾರಿಯರು ಏನ್ ಮಾಡ್ತಾರೆ? ಸಂಜೆ ಹೊತ್ನಾಗ ತಂಗಿ ಹಿಡ್ಕೊಂಡು ಹೊಲಕ್ಕೆ ಬರ್ತಿದ್ಲು ನಮ್ಮೂರ ನಾರಿ. ಅಯ್ಯೋ ಪಾಪ. ಸಂಜೆ ಹೊತ್ನಾಗ ತಂಗಿ ಹಿಡ್ಕೊಂಡು ಹೊಲಕ್ಕೆ ಬರ್ತಿದ್ಲು ನಮ್ಮೂರ ನಾರಿ. ಮಾರನೆಯ ದಿನ ಆ ನಾರಿ ಪಕ್ಕದ ಮನ್ ಅಂಕಲ್ ಜೊತೆ ಪರಾರಿ. ನನಗೆ ನಿನ್ನ ಮೇಲೆ ನಂಬಿಕೆ ಆಯ್ತು. ಮತ್ತೆ ಎಂದ ಆಗೋಣ ಮದ್ವಿ? ಮದುವೆ? ಅಯ್ಯ ಅಲ್ಲ, ಹೋಗಿದ್ ಮೂಲಂಗಿದ್ದಂಗದಿ, ನಿನಗೆ ಯಾಕೆ ಮದುವೆ ಹುಚ್ಚಿಡ್ದತಿ ಅಂತೀನ? ಅಲ್ಲ ಮಾರಾಯ್ತಿ, ಮದುವೆನೇ ಆಗ್ಲಿಲ್ಲ ಅಂದ್ರೆ ಹೆಂಗೆ ನೀನು? ಮದುವೆ ವಯಸ್ಸೇನು ಆಗಿಲ್ಲ ನನಗೆ. ನಾ ಏನು ನರಸತ್ತ ನರಿಯಲ್ಲ, ಪವರ್ ಇರುವ ಬಿಸಿ ಹೋರಿ. ನೀನು ಪವರ್. ಹಂಗಾದ್ರ ಅಡ್ಡಿಲ್ಲ, ಮದುವೆ ಫಿಕ್ಸ್. ಮದುವೆ ಆಗೋಣ ಅಂತ ನಾನು ಊರ್ಗೌಡ್ರಿಗೆ ಹೇಳಿ ಬಂದೀನಿ, ಆದಷ್ಟು ಬೇಗ ಮದುವೆ ಆಗ್ತೀನಂತ. ಹೌದಾ? ಹೌದು. ಹೇಳಿ ಬಂದಿಯ? ಹೌದೌದು. ನಿನಗೆ ಹುಚ್ಚಿಡ್ದತ್ ನಿನಗೆ. ಅಲ್ಲ, ಮುಹೂರ್ತಿಲ್ಲಾರ್ದ ಮದುವೆ ಆದ್ರೆ ಅದು ಮಂಗನ ಮದುವೆ ಅಂತಾರ. ಮದುವೆ ಏನಾಗಿಲ್ಲ ನೋಡಿ, ಇಷ್ಟು ದಿನನ ಕಾದಿ ಅಂತ. ಇನ್ನೊಂದು 10 ದಿನ ಕಾದ ಬಿಟ್ಟು. ಆದ್ರೆ ನನ್ನ ಹೃದಯಕ್ಕೆ ತಣ್ಣೀರು ಹಾಕೋರು ಯಾರು? ತಣ್ಣೀರ? ನೀವೇನು ಹಗ್ಗರು ಇರ್ತೀರೇನ ನೀವು? ವಯಸ್ಸಿನಾಗ ಎಸ್ ಹೊಳಿದಾಟಿರ್ತಿರೋ ಏನ? ಚಿಚಿ ಚಿಚಿ, ನಿಮ್ ಬಗ್ಗೆ ಮಾತ್ರ ಮಾತಾಡಂಗೆ ಇಲ್ಲ. ಊರ್ವಿ, ನಿಮ್ಮ ಅಜ್ಜಿ ಹಣೆಗೆ ಹಚ್ಚಿ ನಾನಂತವನಲ್ಲ. ಮೇಡ ಅಂತವಲ್ಲ, ಬಾಯಿ ಮುಚ್ಕೊಳಪ್ಪ. ಯಾರಿಗಾರ ಹಿಂಗ ಹೇಳಿದೀನಿ ನೀನು? ನಾನಂತವನಲ್ಲ ಅಂತವಲ್ಲ. ಅಪ್ಪ ಮಗಳು ಸೇರಿ ಏನೋ ಮಾತುಕತೆ ನಡೆಸಕತ್ತಿರಲ್ಲ. ಈಕೆ ನನ್ನ ಮಗಳಲ್ರಿ, ಆಕೆ ಮದುವೆ ಆಗ್ಬೇಕಂತಿದ್ದೀನಿ. ಆಕೆ ವಯಸ್ಸೇನು?
ನಿನ್ನ ವಯಸ್ಸೇನು? ಆಕೆ ಮದುವೆ ಆದ್ರೆ 6 ಅಡಿ 3 ಅಡಿ ಬ್ಯಾಲಿ ಮೇಲೆ ಹೊಂಡ ತಿದ್ಬಿಡ್ತೀನಿ. ಇನ್ನು ಊತಾಗಕ್ಕೆ ಮತ್ತೆ ಹಾಗನ್ಬೇಡ್ರಿ ಸರ್. ನನ್ನ ಮದುವೆ ಆಗ್ತೀನಂತ ಹೇಳಿ ಅಣ್ಣ. ನಾನು ಇವನ್ನ ಇಲ್ರಿ ಸರ, ಇವನ ಮದುವೆ ಆಗೋದು ಯಾವ್ದಾರ ಹಾಳು ಬಾವಿ ಬೀಳೋದು ಎರಡೂ ಒಂದ. ಪೂರ್ವಿ ಯಾಕೆ ಸುಳ್ಳು ಹೇಳಕತ್ತಿ? ನೀನೇ ಹೇಳಿಲ್ಲೇನು ಮದುವೆ ಆಗ್ತೀನಂತ? ಮುದ್ಯಾ, ಹೆಣ್ಮಕ್ಳು ಯಾವಾಗಾರು ಸುಳ್ಳು ಹೇಳ್ತಾರೆ? ಹೆಣ್ಮಕ್ಳು ಸುಳ್ಳು ಹೇಳಿದ ಸತ್ತು ಹೋಗ್ತಾರೆ. ಈ ವಯಸ್ಸಿನಾಗ ಮದ್ಯ ಹುಚ್ಚಿಡ್ದೈತೆ ನಿಂಗೆ. ಸರ ನಿಮಗೆ ಹೇಳ್ತಾನಲ್ರಿ, ಇವ ಎಂತವದಾನಂದ್ರ ನನ್ನ ಪಾಡಿನ ಸುಮ್ಮನೆ ನಿಂತೀನಿ, ಒಂದು ದಿನ ಲಾಜಿಗೆ ಬರ್ತೀನೋ ಅಂತ ಕರೀತಾನ್ರಿ. ಇವನ್ ಮಾತ್ರ ಬಿಡಾಕ್ ಹೋಗ್ಬೇಡ್ರಿ, ಇವನಿಗೆ ಇರಬರ ಕೇಸ್ ಎಲ್ಲ ಹಾಕಿ ಒಳಗ್ ಹೋಗಿರಿ ಇವನ್. ಪೂರ್ವಿ ನಾನು ಯಾವಾಗ ನಿನಗೆ ಲಾಡ್ಜಿ ಕರ್ದೀನಿ? ಅವಾಗ ಇಲ್ಲಪ್ಪ, ನಾ ಕರ್ದಿಲ್ಲ. ಸುಳ್ಳು ಹೇಳಕತ್ತಾಳ. ಹೆಣ್ಮಕ್ಳು ಸುಳ್ಳು ಹೇಳ್ತಾರೆ. ನನ್ನ ಮಗನ ರೋಡಲ್ಲಿ ಹೋಗೋ ಆಂಟಿ ಹುಡುಗರಿಗೆಲ್ಲ ಲಾಯ್ ನೋಡಿದ್ರೆ ಲಾಡ್ಜಿ ಹೊಡಿತೀನಿ ನೋಡಿ ನಿನ್ಗ. ಇಲ್ರಿ ಸರ, ಆಕೆ ಸುಳ್ಳು ಹೇಳಕತ್ತಾಳ. ನನಗೇನು ಮಾಡ್ಬಿಡ್ರಿ ಸರ, ಜೈಲೊಳಗೆ ಹಾಕ್ಬಿಡ್ರಿ ಸರ. ಜೈಲೊಳಗೆ ಹಾಕಂಗಿಲ್ಲ ನಿಂಗೆ, ಕೇಸ್ ಹಾಕೋ ನಿಂಗೆ. ಬ್ಯಾಡ್ರಿ ಸರ, ಆಕೆ ಸುಳ್ಳು ಹೇಳಕತ್ತಾಳ. ಸರ ಪ್ಲೀಸ್ ಸರ, 10,000 ರೂಪಾಯಿ ಕೊಡ್ತೀನಿ ಸರ. ನನಗೆ ಜೈಲೊಳಗೆ ಹಾಕ್ಬಿಡ್ರಿ ಸರ. ಬಾಳ ಬಗ್ಗೆ ಬಾಳೆ ಮೊಣಕಾಲು ಮುರ್ಕೊಂತಾವ. ಏನಾಗಂಗಿಲ್ಲ. ಇನ್ನೊಂದು ಪತಿಗೆ ಎಲ್ಲಾರು ಹುಡುಗಿಯಾರ ಆಂಟಿಯಾರು ನೋಡ್ದೆ ಅಂದ್ರಿ ನಿಂಗೆ ಉಕ್ಳಿಗೆ ಆಯ್ಸಾಕ್ ಹೊಡಿತೀನಿ. ಇಲ್ರಿ ಸರ, ಇನ್ನು ಮುಂದೆ ಯಾವ ಅಂಟಿ ಸುದ್ದಿಗೂ ಹೋಗಂಗಿಲ್ರಿ. ಹೋಗಾಕ ಹೋಗ್ಬೇಡ. ನಾ ಬರ್ತೀನಿ ಸರ. ಜಾಗ ಖಾಲಿ ಮಾಡಿ ಬರ್ತೀನಿ ಸರ. ಆಯ್ತು. ನೀ ಹೇಳ್ದಂಗ ನಾಟಕದಲ್ಲಿ ಡ್ರೆಸ್ ಹಾಕಿ ಅವನನ್ನ ಮಂಗನ್ ಮಾಡ್ಬಿಟ್ಟೆ. ಅಯ್ಯ, ನೀ ಹಂಗ ಮಾಡಿಲ್ಲ ಅಂದ್ರ ಮುದಿಯನ್ ಕಾಟ ನನಗೆ ತಪ್ತಾನ ಇರ್ಲಿಲ್ಲ, ಬರೋಬ್ಬರಿ ಕಾಡ್ತಿದ್ದವ. ಯಾರು ಕಿರಿಕಿನ ಇಲ್ದಂಗ ಆತಲ್ಲ. ಸರಕು ಸಿಕ್ಕೈತಿ. ಇವಾಗ ಒಂದು ಹೊರತು ಆಮೇಲೆ ಗೋಕರ್ಣ ಹೋಗಿ ಬಿಚ್ಚಲ್ಲಿ ಇಲ್ಲಿ ಒಂದ್ ಹೊಡೆದ ಅಲ್ಲಿ 12 ಹೊಡೆಯಮ್ಮ ಅಲ್ಲ ಬಿಳ್ಳಿ.
ನಿಂತು ಕೈಯನ್ನು ಮಾಡುತ್ತೆ ಹಳ್ಳದಾಗ ಯಾರಿಲ್ಲ ಮಾಮಾನುತಿ ಹಳ್ಳದಾಗ ನಿಂತು ಕೈಯನ್ನು ಮಾಡುತ್ತೆ ಹಳ್ಳದಾಗ ಯಾರಿಲ್ಲ ಮಾಮಾನುತಿ ಸಿಗಲಿ ಸಿಗಲಿ ನಮ್ಮ ಸಿಗಲಿ ಸಿಗಲಿ ನಮ್ಮೂರ ಜಾತ್ರೆಗೆ ಬಾಳಿಗೆ ಸಿಗಲಿ ಚಲುವಿನ ಚಿತ್ತಾರ ನಾವು ನಿನ್ನ ಕೈ ನೋಡ್ರೆ ಕಬ್ಬು ಇದ್ದಂಗ ಅದಾವು ಚಟ ಸೇರ್ತಾರ ಹಿಂಗ ಅಲ್ಲೇ ಹೆಣ್ಮಕ್ಳ ಜೊತೆ ಹಿಂಗ್ ಡ್ಯಾನ್ಸ್ ಮಾಡ್ತಾರ ಏನ್ ಹುಮ್ಮೆ ಬಿಡ್ಸೋದು ಅಲ್ಲೇ ನಿನ್ ಕೈ ಒಳ್ಳೆ ನಾನು ಏ ಮತ್ತ ಈಗ ಸೀದಾ ಮದುವೆ ಅದಲ್ಲ ಎಲ್ಲಿಗೆ ಹೋಗೋದೀಗ ಗೋಕರ್ಣ ಧ್ಯಾನ ಮಾಡ್ಲಿಕ್ಕೆ ಎಲ್ಲಿಗೆ ಹೋಗೋಣ ಗೋಕರ್ಣ ಹೋಮ್ ಬೀಚ್ಗೆ ಅಲ್ಲೇನೈತಿ ಧ್ಯಾನ ಮಾಡುದು ಹನಿಮೂನಿಗೆ ಎಲ್ಲಿಗೆ ಹೋಗೋಣ ಅಂದೆ ಬೀಚಿಗೆ ಬಂದೆ ಬೀಚಾಗ ಒಳ್ಳೆ ಗಾಳಿ ತಗ್ತೈತಿ ಇಲ್ಲಿ ಇಲ್ಲೇ ದೂರ ಇಲ್ಲ ಅದು ಹತ್ರ ಐತಿ ಬೇಡ ನಾವು ಗೋವಾಕ್ ಹೋಗೋಣ ಹೋಗ ಅಲ್ಲಿ ಬೇಡ ಎಲ್ಲ ಸರಿ ಹೊಡ್ಡಿ ನೀನು ಗೋವಾಕ್ ಹೋಗೋ ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ ಕೇಳಿ ದಾನ ಮಾಡಿದ್ದೆ ಮನೆ ಸುಳ್ಳ ಹೇಳಿ ತಯಾರಾಗಿದ್ದೆ ಅಂದುಕೊಂಡ ಹಾಗಾಗಿಲ್ಲ ಯಾಕೆ ಕೈಯು ಕೊಟ್ಟಾರಲ್ಲ ಪಾಪ ಬರ್ಬೇಕು ಸೊದುರಂಗ ಜನರಂಗ ಸೊದುರಂಗ ಜನರಂಗ ಮಾಡಿದನ ರವ್ವ ಹುಡುಗಿ ಮಾಡಿದನ ರವ್ವ ನಿಂಗೆ ಬಂಗಾರ ಬಂದರ ಬರ್ತೀನಿ ಹೋಗ್ಯಾರ ಹೋಗ್ತೀನಿ ಬಂದರ ಬರ್ತೀನಿ ಹೋಗ್ಯಾರ ಹೋಗ್ತೀನಿ ನೀಯ ಕೇಳವ ನನ್ನ ನೀಯ ಕೇಳವ ನೀಯನ್ ಬಂಗಾರ ಕೊಡ್ತೀಯ ನೀಯನ್ ಬೆಳ್ಳಿ ಕೊಡ್ತೀಯ ಕರೆಂಟ್ ಹೋದ ಟೈಮಲ್ಲಿ ಎಲ್ಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ ಜಿಂತಾತ ಚಿತ ಚಿತ ಜಿಂತಾತ ಜಿಂತಾತ ಚಿತ ಚಿತ ಜಿಂತಾತ ಕುಂತಲಿ ಕುಂದ್ರಕ್ಕಿಲ್ಲ ನಿಂತಲಿ ನಿಂದ್ರಕ್ಕಿಲ್ಲ ಏನೋ ಆಗ್ತೈತೆ ಗೋವಾ
ನಾ ಸಾಕಿದ ಮಗಳೇ ನನಗೆ ಅವಮಾನ ಮಾಡಿ ಆ ಅಪರಾಧಿಯನ್ನು ಒರೆಸಿ ಮನೆಗೂ ಬಾರದೆ ನನ್ನ ಗೌರವವೆಲ್ಲ ಕಾಡಿಗೆ ತೂರಿಬಿಟ್ಟಳು. ಇಂಥ ಮಕ್ಕಳು ಹುಟ್ಟಿದ ಕ್ಷಣವೇ ಕುತ್ತಿಗೆ ಸಾಯಿಸಿಬಿಡ್ಬೇಕು. ಮಜ್ಜೆಂದ್ರಿಗೆ ಕೊಟ್ಟ ಸುಪಾರಿಯಲ್ಲಿ ಅವರೆಲ್ಲರೂ ಸೊತ್ತೆ ಪುಣ್ಯ ಕ್ಷೇತ್ರಕ್ಕೆ ಹೋಗಿ ಹೊರಡಿ ಓಡಿಸಿ ಬರ್ತೀನಿ. ಇಡ್ತೀನಿ ಅವ್ರಿಗೆ. ಕಾಡಿನಲ್ಲಿ ಓಡಾಡುವುದು ಸಿಗುವ, ಆದ್ರೆ ಕಾಡಿನಲ್ಲಿ ಮನುಷ್ಯದ ಸೆಳೆದಾಡೋದು ಡ್ಯಾಡಿ ಅಲ್ವೇ ನಿನ್ನ ಪಾಲಿನ ಕೇಳಿ ಹುಟ್ಟಿಸುವುದಕ್ಕೆ ಬೆಳೆಸಿದಕ್ಕೆ ವಿದ್ಯಾಭ್ಯಾಸ ಕೊಡುವುದಕ್ಕೆ ಹೆತ್ತವರನ್ನು ಹೆತ್ತವರನ್ನು ಮಾಡಿ ಮತ್ತು ಮದುವೆಯಾಗುವುದಕ್ಕೆ ಬಾಯ್ ಫ್ರೆಂಡ್ ಬೇಕು. ನಿಂಗೆ ಒಂದು ಜನ್ಮನ ಮತ್ತೆ ಬಂದೆ ಕೆಟ್ಟವಳು ನಾನಲ್ಲ, ಅದು ನೀವು. ಈ ಸಮಾಜದಲ್ಲಿ ನ್ಯಾಯ, ನೀತಿ, ಧರ್ಮ, ಸಂಸ್ಕೃತಿ ಅಂತ ಬೆಳೆಯಬೇಕಾದವರು ಏನು ಮಾಡಿದ್ರಿ ನೀವು? ಪಾಪ ಆದಿಯ ಅಣ್ಣ ಅತ್ತಿಗೆಯರನ್ನ ಕೊಲೆ ಮಾಡಿ ಆ ಅಪವಾದನೆಲ್ಲ ಆದರ್ಶ ಹೊರತಿದ್ರಿ. ಡ್ಯಾಡಿ, ನೀವು ನನಗೆ ಎಜುಕೇಶನ್ ಕೊಟ್ಟಿರ್ಬೋದು, ಒಳ್ಳೆ ಸಂಸ್ಕೃತಿ ಕೊಟ್ಟಿರ್ಬೋದು, ಆದ್ರೆ ಒಳ್ಳೆ ರೀತಿಯಲ್ಲಿ ನೀವು ನಡೆಯಲಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾರು ಹೇಳ್ತಾರೆ ನಾನೇ ಕೊಲೆಗಾರನೆಂದು? ಕೊಬ್ಬಿಗರನ್ನು ಕೊಲ್ಲುವಷ್ಟು ಕೊಬ್ಬಿಗನಲ್ಲ ಈ ಖಂಡೇಂದ್ರ ಕಾಡುಗೈ ಖಂಡೇಂದ್ರ ಗೌಡ. ಯಾರ್ದೋ ಪಿತೂರಿ ಮಾತು ಕೇಳಿ ಹೆತ್ತ ತಂದೆಯನ್ನೇ ಕೊಲೆಗಾರನೆಂದು ಅಣುಕಿಸಬೇಡ. ಚಿರತೆಯಂತೆ ಚೀರಬೇಡಿ. ನಿಮ್ಮ ವ್ಯಕ್ತಿತ್ವ ಈಗಾಗಲೇ ನನಗೆ ಅರ್ಥ ಆಗಿದೆ. ನನ್ನ ಮನಸ್ಸಿನ ಪುಟದಲ್ಲಿ ನೀವು ಏನೇನು ಮಾಡಿದಿರಾ ಅಂತ ಅಚ್ಚು ಹಾಕಿಬಿಟ್ಟಿದೆ. ಡ್ಯಾಡಿ, ನೀವಿಂತ ಮೋಸಗಾರರು, ನಯವಂಚಕರು ಅಂತ ನಾನು ತಿಳಿದಿರಲಿಲ್ಲ. ಅಷ್ಟೇ ಅಲ್ಲ, ಮನೆಯ ಸೊಸೆಯಾಗಿ ಬಂದವಳ ಮೇಲೆ ಅತ್ಯಾಚಾರವನ್ನೇ ಎಸಗಲು ಹೋದ ನೀನೊಬ್ಬ ಗಂಡಸಲ್ಲ, ನಾನರ್ಥ. ಏನೋ ತಂದೆ ಅಂತ ಅಂದುಕೊಂಡು ನಾನು ನಿಮ್ಮ ಹತ್ರ ಆಶೀರ್ವಾದ ಪಡೆದುಕೊಳ್ಳಲು ಬಂದೆ. ಆದ್ರೆ ನಿನ್ನಂತವನ ಕೈಯಲ್ಲಿ ಆಶೀರ್ವಾದ ಪಡೆದುಕೊಂಡ್ರೆ ನನ್ನ ಆಯಸ್ಸೇ ಕಡಿಮೆ ಆಗುತ್ತೆ. ಖಂಡಿತ ಇಲ್ಲ. ನಿಮ್ಮಂತ ಕಾಮಕರೊಂದಿಗೆ ಮಾತಾಡುವುದು ಸಹಿತ ವೇಸ್ಟ್. ನಾನಿನ್ನು ಬರ್ತೀನಿ. ಹೋಗುವ ಪೂರ್ವದಲ್ಲಿ ಪುಷ್ಟಿಯಿಂದ ಮಾತನಾಡುವ ಪುಣ್ಯದ ಮಗಳಿಗೆ
ಒಂದು ಕತ್ತಿ ಕಾಣಿಸಿ ಬಿಡ್ತೇನೆ. ಗೌಡ್ರೆ ಗೌಡ್ರೆ ನಿಮ್ಗೇನಾದ್ರೂ ಹುಚ್ಚಿಡಿತೇನ್ರಿ? ನನ್ನ ಮೆಚ್ಚಿನ ಮಗಳೇ ನನಗೆ ಚುಚ್ಚು ಮಾತುಗಳಿಂದ ಕೊಚ್ಚಿ ಹುಚ್ಚಲಕ ಮಾಡಿದೆ. ಹೆತ್ತ ಮಗಳನ್ನು ಗೋವಿಯಿಂದ ಸಾಯಿಸಿದ್ರೆ ನಿಮಗೆ ಆಪತ್ತು. ಮುಂದಿನ ತಿಂಗಳು MLA ಎಲೆಕ್ಷನ್ ಐತಿ. ಇದರಿಂದ ನೀವು ಅಪರಾಧಿ ಸ್ಥಾನದಲ್ಲಿದ್ರೆ ಎದ್ದು ಬರುವುದು ಬಹಳ ಕಷ್ಟ ಐತ್ರಿ. ನೋಡ್ರಿ ವಕ್ರ ನನ್ನ ಮಗಳೇ ನನಗೆ ಕೊಡುವರಿಯಾಗ್ಬಿಟ್ಲು. ನೋಡ್ರಿ ವೈರಿ ಆದ್ರೆ ಏನಂತೆ, ಸಮಾಧಾನ ಮಾಡ್ಕೊಳ್ರಿ. ಹೋಗು. ನಿಮಗೆ ಸಿಟ್ಟಾಯ್ತಂತ ನನಗೂ ಗೊತ್ತು. ಆದ್ರೆ ನೀವು ಕೊಲೆಗಾರರಾಗಬಾರ್ದು ಗೌಡ್ರೆ, ಕೊಲೆಗಾರರಾಗಬಾರ್ದು. ಅಣ್ಣ ನನ್ನ ಮಂಜೇಂದ್ರ ಅವನೆಲ್ಲ ನೋಡ್ಕೊಳ್ತಾನೆ. ಮಚ್ಚೇಂದ್ರ ನೋಡಿಕೊಳ್ಳುವ ಮುನ್ನವೇ ಆ ಕೊಡುವೈರಿ ಕಪಾಲಿಯ ಮನೆಯನ್ನೇ ಕಿಚ್ಚಿನಿಂದ ಸುಟ್ಟೋಗ್ಬಿಡ್ತೇನೆ. ತೆಗೆಯಲ್ಲಿ ಉದಳಿಸುವ ಅವನ ಅವರಾಗಬೇಕು. ದಶಗುಣ ದಳದಡಿಯಲ್ಲಿ ಈ ದಂಡಿಕನ ಸಾಕಷ್ಟು. ವಕ್ರ ಹೊರಗಡೆ ವಿಸ್ಕಿ ಇದ್ರೆ ರೆಡಿ ಮಾಡು.